ಕೆಐಎಡಿಬಿ ಅಧಿಕಾರಿಗಳಿಗೆ ಅನ್ನದಾತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳು ಕರೆದಂತಹ ಸಭೆಯಲ್ಲಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ನಂಜನಗೂಡು ಪಟ್ಟಣದಲ್ಲಿ ನಡೆದಿರುವಂತಹ ಸಭೆ ಇದು. 450 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಸರ್ಕಾರ ಯತ್ನ ಮಾಡ್ತಾ ಇದೆ. ಎಕರೆಗೆ 75 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಿ ಹೇಳಿದ್ದಾರಂತೆ. ಅದರ ವಿರುದ್ಧ ರೈತರು ಆಕ್ರೋಶಗೊಂಡಿದ್ದಾರೆ. ನಮ್ಮ ಭೂಮಿಗೆ ಬೆಲೆ ಕಟ್ಟೋಕೆ ನೀವ್ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಭೂಮಿ ಕಾಲಿಟ್ರೆ ಹುಷಾರ್ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಅಧಿಕಾರಿಗಳಿಗೆ ರೈತರು ನೀಡಿದ್ದಾರೆ. ರವಿ ಪಾಂಡೂಪುರ ನೀಡ್ತಾ ಹೋಗ್ತಾರೆ. ರವಿ, ಯಾವ ಕಾರಣಕ್ಕಾಗಿ ಸರ್ಕಾರ ಭೂ ಸ್ವಾಧೀನಕ್ಕೆ ಮುಂದಾಗಿರೋದು? ಇನ್ನು ರೈತರು ಹೇಳ್ತಾ ಇರೋದೇನು? ನಾವು ಭೂಮಿ ಕೊಡೋದೇ ಇಲ್ಲ ಅಂತಿದಾರಾ, ಅಥವಾ ಸರ್ಕಾರ ಘೋಷಣೆ ಮಾಡಿರುವಂತಹ ಆ ಪರಿಹಾರ ಏನಿದೆ, ಆ ರೇಟ್ ಏನಿದೆ, ಅದು ಒಪ್ಪಿಗೆ ಆಗ್ತಿಲ್ಲ ಅನ್ನೋದು ರೈತರ ಆಕ್ರೋಶನ ಹೇಗೆ ಅಂತ ಹೇಳಿ? ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಕೆಐಡಿಬಿ ಅಧಿಕಾರಿಗಳು ರೈತರ ಸಭೆಯನ್ನ ಕರೆದಿದ್ದು, ಇಲ್ಲಿ ಸುಮಾರು 450 ಎಕರೆ ಭೂಮಿಯನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೆಐಡಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ರೆ ಸೂಕ್ತ ಪರಿಹಾರವನ್ನ ನೀಡುವಲ್ಲಿ ರೈತರಿಗೆ ಅಧಿಕಾರಿಗಳು ಮುಂದಾಗ್ತಿಲ್ಲ. ಎಕರೆಗೆ 75 ಲಕ್ಷ ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿರುವ ಕಾರಣಕ್ಕೆ ಸದ್ಯ ರೈತರು ಕೆಂಡಾಮಂಡಲರಾಗಿದ್ದಾರೆ. ಅಲ್ಲಿ 1 ಎಕರೆ ಭೂಮಿಯೇ 4 ಕೋಟಿ ರೂಪಾಯಿ ಹೋಗುತ್ತೆ ಅಂತ. ಅದರಲ್ಲಿ ನೀವು 75 ಲಕ್ಷ ರೂಪಾಯಿ ಕೊಟ್ರೆ ಎಲ್ಲಿಗೆ ಸಾಲುತ್ತೆ ಅನ್ನೋದು ಮೊದಲ ಪ್ರಶ್ನೆ. ಇನ್ನು ತಾತ ಮುತ್ತಾತನ ಕಾಲದಿಂದಲೂ ಕೂಡ ನಾವು ಉಳಿಮೆ ಮಾಡ್ಕೊಂಡು ಬದುಕ್ತೀವಿ, ನಾವು ಭೂಮಿಯನ್ನು ಕೂಡ ಕೊಡ್ಲಿಕ್ಕಿಲ್ಲ, ಅಂತದ್ರಲ್ಲಿ ಕಡಿಮೆ ಬೆಲೆಗೆ ಇದು ಕೇಳ್ತಿರೋದು ಸಮಂಜಸ ಅಲ್ಲ, ಹಾಗಾಗಿ ನಾವು ಭೂಮಿಯನ್ನ ಕೊಡಲ್ಲ ಅಂತ ಹೇಳಿ ತಾಕೀತನ್ನ ಮಾಡೋದ್ರ ಜೊತೆಗೆ ಅಧಿಕಾರಿಗಳ ಜೊತೆ ವಾಗ್ಯುದ್ಧವೇ ನಡೀತು. ಅಂತಿಮವಾಗಿ ಸಭೆ ಯಶಸ್ವಿ ಆಗದೆ ಸ್ಥಳದಿಂದ ತಹಶೀಲ್ದಾರ್ ಹಾಗೂ ಕೆಐಡಿಬಿ ಅಧಿಕಾರಿಗಳು ಕಾಲ್ ಕೇಳುವಂತಹ ಕೆಲಸ ಕೂಡ ಮುಂದಾಗಿದ್ರು. ವಿಜಯ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.